Good morning, students. In last class, we studied romantic poetry. Romantic poetry, that first generation of romantic poets, we have studied in last class. There we have studied William Wordsworth, S.T. Coleridge, and all other main poets. So students, in today's class we study another next part of romantic poetry. What is next part of romantic poetry? That is second generation or younger generation of romantic poetry. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ರೊಮ್ಯಾಂಟಿಕ್ ಪೊಯೆಟ್ರಿನಲ್ಲಿ ಫಸ್ಟ್ ಜನ್ರೇಷನ್ ರೊಮ್ಯಾಂಟಿಕ್ ಪೊಯೆಟ್ರಿ ಬಗ್ಗೆ ನೋಡೀವಿ. ಅಲ್ಲಿ ಯಾರಪ್ಪ ಅಂದರೆ ವಿಲಿಯಮ್ ವರ್ಡ್ಸ್ವರ್ತ್, S.T. ಕೋಲ್ರಿಡ್ಜ್ ಇವ್ರ ಬಗ್ಗೆ ಎಲ್ಲ ನೋಡಿದ್ದೀವಿ. ಇವಾಗ ಈ ಕ್ಲಾಸ್ನಲ್ಲಿ ಸೆಕೆಂಡ್ ಜನ್ರೇಷನ್ ರೊಮ್ಯಾಂಟಿಕ್ ಪೊಯೆಟ್ರಿ ಬಗ್ಗೆ ನೋಡೋಣ. Second generation romantic poetry. Here, these poets were younger and talented like Wordsworth and S.T. Coleridge. The young poets were also revolutionary. These poets followed the path paved by the first generation poets. Poets like Lord Byron, P.B. Shelley, and John Keats were all extraordinary poets. ಸೆಕೆಂಡ್ ಜನ್ರೇಷನ್ ಪೋಯೆಟ್ ಇಲ್ಲಿ ಏನಪ್ಪ ಅಂದ್ರೆ ಎರಡನೇ ಜನ್ರೇಷನ್ ಪೋಯೆಟ್ಗಳು. ಇವರು ಯುವಕ ಕವಿಗಳು ಹಾಗೂ ಟ್ಯಾಲೆಂಟೆಡ್. ಯಾವ ರೀತಿ ಅಂದರೆ ವರ್ಡ್ಸ್ವರ್ತ್ ಮತ್ತು S.T. ಕೋಲ್ರಿಡ್ಜ್ ಇವ್ರ ಥರ ಟ್ಯಾಲೆಂಟೆಡ್ ಕವಿಗಳು ಇರ್ತಾರೆ. ದ ಯಂಗ್ ಪೋಯೆಟ್ಸ್ ವೇರ್ ಆಲ್ಸೋ ರೆವಲ್ಯೂಷನರಿ. ಇವ್ರು ಏನಪ್ಪ ಅಂದ್ರೆ ಕ್ರಾಂತಿಕಾರಿ ಕವಿಗಳೂ ಇರ್ತಾರೆ. ಈ ಕವಿಗಳು ಏನಪ್ಪ ಅಂದ್ರೆ ಫಸ್ಟ್ ಜನ್ರೇಷನ್ ಕವಿಗಳಿರ್ತಾರಲ್ಲ ಅವರ ಹಿಂಬಾಲಕರೇ ಆಗಿರ್ತಾರೆ. ಯಾವ ರೀತಿಯಪ್ಪ ಅಂದರೆ ಯಾವ್ಯಾವ ಕವಿಗಳು ಬರ್ತಾರಂದರೆ ಲಾರ್ಡ್ ಬೈರನ್, P.B. ಶೆಲ್ಲಿ ಆ್ಯಂಡ್ ಜಾನ್ ಕೀಟ್ಸ್ ಇವರೆಲ್ಲ ಪ್ರಮುಖ ಕವಿಗಳು ಇಲ್ಲಿ ಬರ್ತಾರೆ. ಇನ್ ಸೆಕೆಂಡ್ ಜನ್ರೇಷನ್ ಯಂಗರ್ ಪೋಯಟ್ಸ್ ಇಲ್ಲಿ ಹಿಯರ್ ಫಸ್ಟ್ ಜಾನ್ ಕೀಟ್ಸ್. John Keats 1795 to 1821. John Keats was one of the greatest poets of early 19th century. We can find a heaven spirit in the poetry of John Keats. ಇಲ್ಲೇನಪ್ಪ ಅಂದರೆ ಜಾನ್ ಕೀಟ್ಸ್ ಇವರು ಒಬ್ಬ ಪ್ರಮುಖ ಕವಿ. ಯಾವಾಗ 19ನೇ ಶತಮಾನದ ಪ್ರಮುಖ ಕವಿ ಅಂಥೇಳಿ ಇಲ್ಲಿ ಕರೀತಾರೆ ಇವ್ರಿಗೆ. ಆಮೇಲೆ ಇವರ ಕವಿತೆಗಳಲ್ಲಿ ನಾವು ಏನು ಕಾಣ್ತೀವಪ್ಪ ಅಂದ್ರೆ ಒಂಥರ ಯಾವ ಥೀಮನ್ನು ಕಾಣ್ತೀವಿ ಅಂದರೆ ಸ್ವರ್ಗದ ಬಗ್ಗೆ ಜಾಸ್ತಿ ಇವರ ಕವಿತೆಗಳೊಳಗೆ, ಜಾನ್ ಕೀಟ್ಸ್ ಅವರ ಕವಿತೆಗಳೊಳಗೆ ನಾವು ಕಾಣ್ತೀವಿ. P.B. ಶೆಲ್ಲಿ ಸೇಸ್ ಕೀಟ್ಸ್ ವಾಸ್ ಎ ಗ್ರೀಕ್. ವಿ ಕ್ಯಾನ್ ಫೈಂಡ್ ಗ್ರೀಕ್ ಸ್ಪಿರಿಟ್ ಆಫ್ ವರ್ಷಿಪಿಂಗ್ ಬ್ಯೂಟಿ ಇನ್ ಕೀಟ್ಸ್ ಪೋಯೆಟ್ರಿ. ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಒಬ್ಬರು P.B. ಶೆಲ್ಲಿ ಅವರು ಜಾನ್ ಕೀಟ್ಸ್ ಅವ್ರ ಬಗ್ಗೆ ಏನು ಹೇಳ್ತಾರಂದ್ರೆ ಇವರು ಗ್ರೀಕ್ ಮೂಲದವರು. ಯಾರು? ಜಾನ್ ಕೀಟ್ಸ್ ಅವರು. ಅದಕ್ಕಾಗಿಯೇ ನಾವು ಇವರ ಕವಿತೆಗಳಲ್ಲಿ ಏನು ಕಾಣ್ತೀವಪ್ಪ ಅಂದ್ರೆ ಒಂದು ಆರಾಧನೆಯನ್ನು, ನಿಸರ್ಗದ ಆರಾಧನೆಯನ್ನು ಯಾರು ಕೀಟ್ಸ್ ಅವರ ಕವಿತೆಗಳಲ್ಲಿ ನಾವು ನೋಡ್ತೀವಿ ಅಂತ ಇವರು ಹೇಳ್ತಾರೆ. ಆಮೇಲೆ ಜಾನ್ ಕೀಟ್ಸ್ ಲೈಫ್ ಅಫೆಕ್ಟೆಡ್ ಹೀಸ್ ಪೋಯೆಟ್ರಿ ವೆರಿ ಮಚ್. ಜಾನ್ ಕೀಟ್ಸ್ ಅವರ ಜೀವನವೂ ಸಹ ಅವರ ಕವಿತೆಗಳ ಮೇಲೆ ಬಹಳ ಪರಿಣಾಮವನ್ನು ಬೀರಿತಂತಿಲ್ಲಿ ಹೇಳ್ತಾರೆ. ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ ಆಫ್ ಹೀಸ್ ಪೋಯೆಟ್ರಿ ವಾಸ್ ಸೆನ್ಸಿಯಸ್ನೆಸ್. ಇಲ್ಲೇನಪ್ಪ ಅಂದ್ರೆ ಈ ಥೀಮ್ಗಳಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಲಕ್ಷಣಗಳನ್ನು ನಾವು ಇವರ ಕವಿತೆಗಳಲ್ಲಿ ಕಾಣ್ತೀವಿ. ಅದು ಯಾವುದಪ್ಪ ಅಂದ್ರೆ ಸೆನ್ಸಿಯಸ್ನೆಸ್. ಸೆನ್ಸಿಯಸ್ನೆಸ್ ಅಂದ್ರೆ ಒಂಥರ ಏನಪ್ಪ ಅಂದ್ರೆ ಇಂದ್ರಿಯಗಳ ಬಳಕೆ ಆ ರೀತಿ ಅಂತ ಹೇಳ್ತಾರೆ. ಇಲ್ಲಿ ಹೀಸ್ ಇಂಪಾರ್ಟೆಂಟ್ ವರ್ಕ್ಸ್ ಆರ್ ಎಂಡಿಮಿಯನ್, ಲಾಮಿಯಾ, ಇಸಾಬೆಲ್ಲಾ, ಹೈಪರಿಯನ್. ಇವು ಇವರ ಕೆಲವೊಂದು ಇಂಪಾರ್ಟೆಂಟ್ ಕೃತಿಗಳು ಬರ್ತಾವೆ. ಆಫ್ಟರ್ ಜಾನ್ ಕೀಟ್ಸ್, here we come to know P.B. Shelley. P.B. Shelley
1790 to 1822. He was one of the greatest poets of second generation. He was the most recognizable poet of romantic age. ಇಲ್ಲೇನಪ್ಪ ಅಂದ್ರೆ ಜಾನ್ ಕೀಟ್ಸ್ ನಂತರ ಪಿ ಶೆಲ್ಲಿಯವರು ಬರ್ತಾರೆ 1790ರಿಂದ 1822. ಇವರು ಏನಪ್ಪ ಅಂದ್ರೆ ಎರಡನೇ ಜನ್ರೇಷನ್ದು ಒಬ್ಬ ಪ್ರಮುಖ ಕವಿ ಆಗಿರ್ತಾರೆ. ಇವರು ರೊಮ್ಯಾಂಟಿಕ್ ಏಜದಲ್ಲಿ ಒಬ್ಬ ಪ್ರಮುಖ ಕವಿ ಅಂಥೇಳಿ ಗುರುತಿಸಲ್ಪಡ್ತಾರೆ. ಹೀ ಆಲ್ಸೋ ಡೈಡ್ ವೆರಿ ಯಂಗ್. ಹೀ ವಾಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ವೈಸ್ ಪೋಯಟ್. ಇವರು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಸಣ್ಣ ವಯಸ್ಸಿನಲ್ಲಿ ತೀರಿ ಹೋಗ್ತಾರೆ. ಆಮೇಲೆ ಇವ್ರಿಗೆ ಏನಂತಾರೆ ಟ್ಯಾಲೆಂಟೆಡ್ ಮತ್ತು ವೈಸ್ ಪೋಯಟ್ ಅಂಥೇಳಿ ಕರೀತಾರೆ. ಆಮೇಲೆ ಹೀ ವಾಸ್ ದ ಪೋಯಟ್ ಆಫ್ ರಿವಾಲ್ಟ್, ರೆವಲ್ಯೂಷನ್ ಆ್ಯಂಡ್ ರಿಫಾರ್ಮೇಷನ್. ಇವರಿಗೇನಪ್ಪ ಅಂದ್ರೆ ನಾವು ರೆವಲ್ಯೂಷನ್, ರಿಫಾರ್ಮೇಷನ್, ರಿವಾಲ್ಟ್ ಪೋಯಟ್ ಅಂಥೇಳಿ ಕರಿತೀವಿ. ಅಂದರೆ ಏನಪ್ಪ ಅಂದ್ರೆ ಕ್ರಾಂತಿಕಾರಿ ಕವಿ ಅಂತ ಕರಿತೀವಿ. ಆಮೇಲೆ ಒಬ್ಬ ಸುಧಾರಕ, ಸಮಾಜದಲ್ಲಿನ ಸುಧಾರಕ ಕವಿ ಅಂತ ಕರಿತೀವಿ. ದ್ಯಾಟ್ಸ್ ವೈ ಹೀ ವಾಸ್ ಕಾಲ್ಡ್ ಆ್ಯಸ್ ರೆವಲ್ಯೂಷ್ನರಿ ಪೋಯಟ್. ಇವ್ರಿಗೇನಪ್ಪ ಅಂದ್ರೆ ರಿವಾಲ್ಟ್, ರೆವಲ್ಯೂಷನ್ ಆ್ಯಂಡ್ ರಿಫಾರ್ಮೇಷನ್ ಪೋಯಟ್ ಅಂಥೇಳಿ ಕರಿತೀವಿ. ಅದಕ್ಕೋಸ್ಕರ ಇವ್ರಿಗೆ ಏನಂತ ಕ್ರಾಂತಿಕಾರಿ ಕವಿ ಅಂಥೇಳಿ ಕರಿತಿದ್ರು. ಹೀಸ್ ಥಾಟ್ಸ್ ವೇರ್ ಟ್ರೆಮೆಂಡಸ್. ಹೀಸ್ ಪೋಯಟ್ರಿ ಈಸ್ ಬೋತ್ ಪರ್ಸ್ನಲ್ ಆ್ಯಂಡ್ ಇಂಪರ್ಸ್ನಲ್. ಇವರ ವಿಚಾರಗಳು ಏನಿರ್ತಿದ್ವಪ್ಪ ಅಂದ್ರೆ ಟ್ರೆಮೆಂಡಸ್ ಆಗಿರ್ತಿದ್ವು. ಇವರ ಕವಿತೆಗಳು ಯಾವ ರೀತಿ ಇರ್ತಿದ್ವು ಅಂದ್ರೆ ವೈಯಕ್ತಿಕ ಹಾಗೂ ಸಾಮಾಜಿಕ ಎರಡೂ ರೀತಿ ಇರ್ತಿದ್ವು. ವಿ ಕ್ಯಾನ್ ಫೈಂಡ್ ಲಿರಿಸಿಸಮ್ ಇನ್ ಹೀಸ್ ಪೋಯಟ್ರಿ. ಇವರ ಕವಿತೆಗಳಲ್ಲಿ ನಾವು ಲಿರಿಸಿಸಮನ್ನು ಕಾಣ್ತೀವಿ. ಹಿಸ್ ಇಂಪಾರ್ಟೆಂಟ್ ವರ್ಕ್ಸ್ ಆರ್ ಕ್ವೀನ್ ಮಾಬ್, ರಿವಾಲ್ಟ್ ಆಫ್ ಇಸ್ಲಾಂ, ದ ಸ್ಪಿರಿಟ್ ಆಫ್ ಸಾಲಿಟ್ಯೂಡ್, ಅಡೋನೀಸ್, ಸೆನ್ಸಿ, ಪ್ರಿಮೆಥಸ್ ಅನ್ಬೌಂಡ್. ಇಲ್ಲೇನಪ್ಪ ಅಂದರೆ ಇವರು ಕೆಲವೊಂದು ವರ್ಕ್ಸ್ ಬರ್ತಾವೆ. ಕ್ವೀನ್ ಮಾಬ್ ಅಂತ ಹೇಳಿ, ದ ರಿವಾಲ್ಟ್ ಆಫ್ ಇಸ್ಲಾಂ, ದ ಸ್ಪಿರಿಟ್ ಆಫ್ ಸಾಲಿಟ್ಯೂಡ್, ಅಡೋನೀಸ್, ಸೆನ್ಸಿ, ಪ್ರಿಮೆಥಸ್ ಅನ್ಬೌಂಡ್. ಇವು ಪಿ ಶೆಲ್ಲಿಯವರ ಕೆಲವೊಂದು ಕವಿತೆಗಳು ಬರ್ತಾವೆ. ಆಫ್ಟರ್ ಪಿ ಶೆಲ್ಲಿ, ಹಿಯರ್ ವಿ ಕಮ್ ಟು ನೋ ಲಾರ್ಡ್ ಬೈರನ್, 1788 to 1823. He was one of the best poets of younger generation of romantic poets. Lord Byron occupies his own place in romantic poets. ಲಾರ್ಡ್ ಬೈರನ್ ಇವರೇನಪ್ಪ ಅಂದ್ರೆ ರೊಮ್ಯಾಂಟಿಕ್ ಯುಗದ ಒಬ್ಬ ಪ್ರಮುಖ ಕವಿ ಇರ್ತಾರೆ. ಲಾರ್ಡ್ ಬೈರನ್ ಅವರು ರೊಮ್ಯಾಂಟಿಕ್ ಯುಗದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದಿರ್ತಾರೆ ಅಂತೇಳಿ ಹೇಳ್ತಾರೆ. ಹೀಸ್ ಪೋಯಟ್ರಿ ಈಸ್ ಮೋರ್ ರಿಯಲಿಸ್ಟಿಕ್ ಆ್ಯಂಡ್ ಸಟೈರಿಕಲ್. ಇವರ ಕವಿತೆಗಳು ಹೆಂಗಿರ್ತಿದ್ವಪ್ಪ ಅಂದ್ರೆ ನಿಜ ಜೀವನಕ್ಕೆ ಹತ್ತಿರ ಆಗಿರ್ತಿದ್ವು. ಆಮೇಲೆ ಸಟೈರಿಕಲ್ ಆಗಿ ಇರ್ತಿದ್ವು. ಬೈರನ್ satirized English society. He reduced and reformed the weakness of English society. ಇಲ್ಲೇನಪ್ಪ ಅಂದ್ರೆ ಬೈರನ್ ಅವರು ತಮ್ಮ ಕವಿತೆಗಳಲ್ಲಿ ಇಂಗ್ಲೀಷ್ ಇಂಗ್ಲೀಷ್ ಸಮಾಜ ಹೆಂಗಿತ್ತು, ಆವಾಗಿನ ಕಾಲದ ಸಮಾಜ ಹೆಂಗಿತ್ತು ಅದರ ಬಗ್ಗೆ ತಮ್ಮ ಕವಿತೆಯ ಉಲ್ಲೇಖ ಮಾಡ್ತಾರೆ. ಆಮೇಲೆ ಹಿ ರೆಡ್ಯೂಸ್ ಆ್ಯಂಡ್ ರಿಫಾರ್ಮ್ ದ ವೀಕ್ನೆಸ್ ಆಫ್ ಇಂಗ್ಲೀಷ್ ಸೊಸೈಟಿ. ಅವರು ಏನು ಹೇಳ್ತಾರಪ್ಪ ಅಂದ್ರೆ ಇಂಗ್ಲೀಷ್ ಸಮಾಜದ ಯಾವ ರೀತಿ ಅವರ ದೌರ್ಬಲ್ಯಗಳು ಯಾವ ರೀತಿ ಇದ್ದು ಆಮೇಲೆ ಅಂತ ಹೇಳ್ತಾರೆ. ಹೀಸ್ ಇಂಪಾರ್ಟೆಂಟ್ ವರ್ಕ್ಸ್ ಆರ್ ಡಾನ್ ಜುವಾನ್, ದ ವಿಜನ್ ಆಫ್ ಜಡ್ಜ್ಮೆಂಟ್, ಬೆಪ್ಪೋ. ಇಲ್ಲೇನಪ್ಪ ಅಂದರೆ ಇವರು ಕೆಲವೊಂದು ಇಂಪಾರ್ಟೆಂಟ್ ವರ್ಕ್ಸ್ ಬರ್ತಾವೆ. ಅವು ಯಾವಪ್ಪ ಅಂದ್ರೆ ಡಾನ್ ಜುವಾನ್, ದ ವಿಜನ್ ಆಫ್ ಜಡ್ಜ್ಮೆಂಟ್, ಬೆಪ್ಪೋ ಇವು ಬರ್ತಾವೆ. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ವಿ ಕಮ್ ಟು ನೋ ಹಿಯರ್ some minor poets come in romantic age. First one, Thomas More.
Thomas More is 1779 to 1852. Thomas is one of the famous Irish poets. He was born on May 28, 1779 in Dublin, that Dublin comes in Ireland. He is known as poet, translator, ballader and singer. ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಕೆಲವೊಬ್ಬರು ಮೈನರ್ ಪೋಯಟ್ಸ್ ಬರ್ತಾರೆ. ಅದರೊಳಗೆ ಯಾರು? ಥಾಮಸ್ ಮೋರೆ ಇವರೇನು ಒಬ್ಬ ಪ್ರಮುಖ ಐರಿಷ್ ಕವಿ ಆಗಿರ್ತಾರೆ. ಇವರು ಮೇ 28, 1779 ಡಬ್ಲಿನನ್ನು ಐರ್ಲೆಂಡಿನ ಡಬ್ಲಿನ್ ಎನ್ನುವಲ್ಲಿ ಜನಿಸ್ತಾರೆ. ಇವರಿಗೆ ನಾವೇನಂತ ಕರಿತೀವಿ ಅಂದ್ರೆ ಒಬ್ಬ ಕವಿನೂ ಇರ್ತಾರೆ ಇವರು, ಆಮೇಲೆ ಟ್ರಾನ್ಸ್ಲೇಟರ್ ಅಂದ್ರೆ ಒಬ್ಬ ಕವಿ ಮತ್ತು ಅನುವಾದಕ ಅಂದ್ರೆ ಭಾಷಾಂತರ ಮಾಡ್ತಿರ್ತಾರೆ ಇವರು. ಆಮೇಲೆ ಬ್ಯಾಲೆಡ್ ಅಂದರೆ ಕಾವ್ಯಗಳ ರೂಪದಲ್ಲಿ ಒಂದು ಕವಿತೆಯನ್ನು ಕಾವ್ಯಗಳ ರೂಪದಲ್ಲಿ ಬರೆಯೋದು, ಅದಕ್ಕೆ ಬ್ಯಾಲೆಡರ್ ಅಂತ ಕರೀತಾರೆ. ಆಮೇಲೆ ಹಾಗೂ ಸಂಗೀತಕಾರರು ಇರ್ತಾರೆ. ಹೀಸ್ ವರ್ಕ್ ಸಚ್ ಆ್ಯಸ್ ದ ಹ್ಯಾಂಪ್ ದ್ಯಾಟ್ ಒನ್ಸ್ ಥೋ ತಾರಾಸ್ ಹಾಲ್ಸ್, ಬಿಲೀವ್ ಮೀ, ಈಫ್ ಆಲ್ ದೋಸ್ ಎಂಡರಿಂಗ್ ಯಂಗ್ ಚಾರ್ಮ್ಸ್, ದ ಮೀಟಿಂಗ್ ಆಫ್ ದ ವಾಟರ್ ಮೇಡ್ ಹಿಮ್ ಇಮೆನ್ಸ್ಲಿ ಪಾಪ್ಯುಲರ್. ಇವರ ಕೆಲವೊಂದು ವರ್ಕ್ಸ್ ಬರ್ತಾವೆ. ಯಾವುವು? ಬಿಲೀವ್ ಮೀ, ಈಫ್ ಆಲ್ ದೋಸ್ ಎಂಡರಿಂಗ್ ಯಂಗ್ ಚಾರ್ಮ್ಸ್, ದ ಮೀಟಿಂಗ್ ಆಫ್ ವಾಟರ್ ಮೇಡ್ ಹಿಮ್ ಇಮೆನ್ಸ್ಲಿ ಪಾಪ್ಯುಲರ್. ಈ ರೀತಿ ಇವರು ಪೋಯಮ್ಗಳು ಬರ್ತಾವೆ. ನೆಕ್ಸ್ಟ್ ಒನ್, ಥಾಮಸ್ ಕಾಂಪ್ಬೆಲ್ 1777 to 1844. Thomas Campbell was born in Glasgow, Scotland on 27th July 1777. He was the youngest child of Alexander Campbell, a professor and tobacco importer. ಇಲ್ಲೇನಪ್ಪ ಅಂದ್ರೆ ಥಾಮಸ್ ಮೋರ್ ಆಗನ ಥಾಮಸ್ ಕಾಂಪ್ಬೆಲ್ ಅವರು ಬರ್ತಾರೆ. ಇವರು ಸ್ಕಾಟ್ಲ್ಯಾಂಡಿನ ಗ್ಲಾಸ್ಗೋ ಎನ್ನುವಲ್ಲಿ 27 ಜುಲೈ 1777 ಜನಿಸ್ತಾರೆ. ಯಾರಪ್ಪ ಅಂದರೆ ಇವರು ಅಲೆಕ್ಸಾಂಡರ್ ಕಾಂಪ್ಬೆಲ್ ಅವರ ಮಗನಾಗಿ ಜನಿಸ್ತಾರೆ. ಅವರ ತಂದೆ ಏನು ಹೇಳ್ತಾರಪ್ಪ ಅಂದ್ರೆ ಪ್ರೊಫೆಸರ್ ಮತ್ತು ಟೊಬ್ಯಾಕೋ ಅಂದ್ರೆ ಪ್ರೊಫೆಸರ್ ಮತ್ತು ತಂಬಾಕಿನ ವ್ಯಾಪಾರಸ್ಥರು ಇವರ ತಂದೆಯವರು ಅಲೆಕ್ಸಾಂಡರ್ ಕಾಂಪ್ಬೆಲ್ ಅವರು ಇರ್ತಾರೆ. ಕಾಂಪ್ಬೆಲ್ ಶೋಡ್ ಟ್ಯಾಲೆಂಟ್ ಆಫ್ ರೈಟಿಂಗ್ ಆ್ಯಟ್ ಎ ಯಂಗ್ ಏಜ್. ಹೀ won many prizes at Glasgow University for debate and for his translation. ಇವರೇನಪ್ಪ ಅಂದರೆ ಥಾಮಸ್ ಅವರು ತಮ್ಮ ಸಣ್ಣ ವಯಸ್ಸಿನಲ್ಲೇ ಬರವಣಿಗೆಯಲ್ಲಿ ಅವರಿಗೆ ಆಸಕ್ತಿ ಇರ್ತದೆ. ಇವರು ಕೆಲವೊಂದು ಪ್ರಶಸ್ತಿಗಳನ್ನು ಗೆಲ್ತಾರೆ. ಎಲ್ಲಪ್ಪ ಅಂದ್ರೆ ಗ್ಲಾಸ್ಗೋ ಯೂನಿವರ್ಸಿಟಿಯಲ್ಲಿ ಕೆಲವು ಡಿಬೇಟ್ಗಳಲ್ಲಿ ಮತ್ತು ಕೆಲವು ಭಾಷಾಂತರ ಸ್ಪರ್ಧೆಗಳಲ್ಲಿ ಅವರು ಪ್ರಶಸ್ತಿಯನ್ನು ಗೆಲ್ತಾರೆ. ಹೀಸ್ ಇಂಪಾರ್ಟೆಂಟ್ ವರ್ಕ್ಸ್ ಆರ್ ದ ಪ್ಲೇಜರ್ ಆಫ್ ಹೋಪ್, ಲಾರ್ಡ್ ಉಲಿನ್ಸ್ ಡಾಟರ್. ಇವು ಅವರ ಲಿಟ್ರರಿ ಇಂಪಾರ್ಟೆಂಟ್ ವರ್ಕ್ಸ್ ಬರ್ತಾವೆ. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಹಿಯರ್ ವಿ ಕಮ್ ಟು ನೋ ಥಾಮಸ್ ಹುಡ್ 1799 to the 1845. Thomas Hood was an editor, publisher, poet and humorist. He was editor, publisher, poet and humorist. ಇವರೇನಪ್ಪ ಅಂದರೆ ಒಂದು ಕವಿ ಅಲ್ಲದೆ ಹಾಸ್ಯ ಪ್ರಜ್ಞೆನೂ ಹೊಂದಿರ್ತಾರೆ. ಪಬ್ಲಿಷರು ಇರ್ತಾರೆ. ಹಿ ವಾಸ್ ಬಾರ್ನ್ ಇನ್ ಲಂಡನ್. ಹೀ ಈಸ್ ದ ಸನ್ ಆಫ್ ಬುಕ್ ಸೆಲ್ಲರ್. ಇವರು ಲಂಡನ್ನಲ್ಲಿ ಜನಿಸ್ತಾರೆ. ಇವರ ತಂದೆ ಯಾರು ಇರ್ತಾರಪ್ಪ ಅಂದ್ರೆ ಪುಸ್ತಕ ವ್ಯಾಪಾರಸ್ಥರು ಇರ್ತಾರೆ. ಹೀ ವರ್ಕ್ಡ್ ಆ್ಯಸ್ ಆ್ಯನ್ ಎನ್ಗ್ರೇವರ್. ಹೀ ಕಾಂಟ್ರಿಬ್ಯೂಟೆಡ್ ಹ್ಯೂಮರಸ್ ಆ್ಯಂಡ್ ಪೊಯೆಟಿಕಲ್ ಪೀಸಸ್ ಆಫ್ ಪ್ರೊವಿನ್ಷಿಯಲ್ ನ್ಯೂಸ್ ಪೇಪರ್ ಆ್ಯಂಡ್ ಮ್ಯಾಗ್ಝಿನ್ಸ್. ಇವರು ನ್ಯೂಸ್ ಪೇಪರ್ ಮತ್ತು ಮ್ಯಾಗ್ಝಿನ್ಸಲ್ಲಿ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ತಮ್ಮ ಕವಿತೆಗಳನ್ನು ಮತ್ತು ಕೆಲವೊಂದು ಹಾಸ್ಯ ಇದುಗಳನ್ನು ಮ್ಯಾಗ್ಝಿನಲ್ಲಿ ಬರೀತಿರ್ತಾರೆ. So students, in romantic age, these are the important poets and their works.
Romantic poetry marked by imagination, delight, and beauty. It has also few shortcomings. The poets were escapists. They had hidden real ideas, and reality of like simplicity was highlight of their poetry. ಇಲ್ಲೇನಪ್ಪ ಅಂದ್ರೆ ರೊಮ್ಯಾಂಟಿಕ್ ಏಜ್ ಒಳಗೆ ನಾವು ಕಲ್ಪನೆ ಮತ್ತು ಬ್ಯೂಟಿ ಇವುಗಳಿಗೆ ನಾವು ಮಹತ್ವವನ್ನು ಕೊಡ್ತಾರವರು ಕವಿಗಳು. ಆಮೇಲೆ ಕವಿಗಳು ಯಾವ ರೀತಿ ಇರ್ತಾರಪ್ಪ ಅಂದ್ರೆ ಎಸ್ಕೇಪಿಸ್ಟ್ಸ್ ಇರ್ತಾರೆ. ಆಮೇಲೆ ಇವರ ಕವಿತೆಗಳಲ್ಲಿ ಏನಪ್ಪ ಅಂದ್ರೆ ನೈಜತೆಯ ಬಗ್ಗೆ, ರಿಯಾಲಿಟಿ ಬಗ್ಗೆ ಜಾಸ್ತಿ ಇವರು ಒತ್ತು ಕೊಡ್ತಿರ್ತಾರೆ. ಆಮೇಲೆ ಸರಳತೆ ಇವುಗಳನ್ನು ಹೆಚ್ಚು ಹೈಲೈಟನ್ನು ತಮ್ಮ ಕವಿತೆಗಳಲ್ಲಿ ಮಾಡ್ತಿರ್ತಾರೆ. ಈ ರೀತಿ ನಾವು ಇವತ್ತು ರೊಮ್ಯಾಂಟಿಕ್ ಪೋಯೆಟ್ರಿ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮುಂದಿನ ಪಾರ್ಟ್ ಕಂಟಿನ್ಯೂ ಮಾಡೋಣ.